ನಮಸ್ಕಾರ. ಲಯನ್ ಟಿವಿ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ಬಿಹಾರದ ಮತದಾರರು ಕಂಡು ಕೇಳರಿಯದ ತೀರ್ಪು ಕೊಟ್ಟಿದ್ದಾರೆ. ಪ್ರತಿಷ್ಠೆಯ ಚುನಾವಣೆಯಲ್ಲಿ ಬಿಜೆಪಿಯೇ ಬಾದ್ಶಾ ಆಗಿದೆ. ಪ್ರಧಾನಿ ಮೋದಿ, ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎಗೆ ಭರ್ಜರಿ ಬಹುಮತ ಸಿಕ್ಕಿದೆ. ಬಿಹಾರದಲ್ಲಿ ಕಮಾಲ್ ಮಾಡ್ತೇವೆ ಎಂದಿದ್ದಂತಹ ಮಹಾಗಠಬಂಧನ್ ಮಕಾಡೆ ಮಲಗಿದೆ. ಆರ್ಜೆಡಿ ಪಕ್ಷ ತನ್ನ ಎಲ್ಲಾ ತಂತ್ರಗಾರಿಕೆಯಲ್ಲಿ ಫೇಲ್ ಆಗಿದ್ರೆ ಕಾಂಗ್ರೆಸ್ ಎಡಂಕಿಯನ್ನ ದಾಟೋಕೆ ಹೆಣಗಾಡಿದೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೂಡ ಸೋತು ಸುಣ್ಣವಾಗಿದ್ದಾರೆ. ಬಿಹಾರದ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲೂ ಬಿಜೆಪಿ ನಾಯಕರ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಈ ಎಲ್ಲಾ ಪ್ರಮುಖ ಸುದ್ದಿಗಳನ್ನ ವಿವರವಾಗಿ ನೋಡೋಣ ಇವತ್ತಿನ ಟಾಪ್ ನ್ಯೂಸ್ನಲ್ಲಿ. 120, 130, 142 147 ಬಿಹಾರದಲ್ಲಿ ಎನ್ಡಿಎ ಗೆಲ್ಲಬಹುದು ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಅಂದಾಜಿಸಿದ್ವು. ಆದ್ರೆ ಮತದಾರರು ಯಾರು ಕೂಡ ನಿರೀಕ್ಷೆ ಮಾಡದ ಫಲಿತಾಂಶವನ್ನೇ ನೀಡಿದ್ದಾರೆ. ಬಿಹಾರದಲ್ಲಿ ಎನ್ಡಿಎ ಸಿಂಗಲ್ ಅಲ್ಲ, ಡಬಲ್ ಸೆಂಚುರಿಯನ್ನೇ ಬಾರಿಸಿದೆ. ಆರಂಭದಿಂದಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಂತಹ ಎನ್ಡಿಎ ಬಿಹಾರದ ಚುನಾವಣೆಯನ್ನ ಒನ್ ಸೈಡೆಡ್ ಮಾಡಿದೆ. ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಐತಿಹಾಸಿಕ ದಿಗ್ವಿಜಯ ಸಾಧಿಸಿದೆ. ಆರ್ಜೆಡಿಯ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಹೀನಾಯ ಸೋಲು ಅನುಭವಿಸಿದೆ. ಸಂಜೆ 6 ಗಂಟೆಯ ವೇಳೆಗೆ ಬಿಹಾರದ ಫಲಿತಾಂಶ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಟೋಟಲ್ ಆಗಿ 122, 243, ಎನ್ಡಿಎ 204, ಎಂಜಿಬಿ 32, ಅದರ್ 7. ಯಾವ ಪಕ್ಷ ಎಷ್ಟು ಕ್ಷೇತ್ರಗಳಲ್ಲಿ ಗೆದ್ದಿದೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ 91, ಜೆಡಿಯು 83, ಎಲ್ಜೆಪಿ 19, ಎಚ್ಎಎಂಎಸ್ 5, ಆರ್ಜೆಡಿ 25, ಐಎನ್ಸಿ 6, ಎಐಎಂಐಎಂ 5, ಅದರ್ 9. ಸದ್ಯದ ಮಾಹಿತಿಯ ಪ್ರಕಾರ ಬಿಹಾರದಲ್ಲಿ ಬಿಜೆಪಿ ಪಕ್ಷವೇ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಜೆಡಿಯು ಪಕ್ಷವನ್ನ ಮತದಾರರು ವಿಜೃಂಭಿಸಿದ್ದಾರೆ. ಬಿಹಾರ ಜನತೆಯ ತೀರ್ಪು ಹೊರಬೀಳ್ತಾ ಇದ್ದಂತೆ ದೇಶಾದ್ಯಂತ ಬಿಜೆಪಿ, ಜೆಡಿಯು ನಾಯಕರು, ಕಾರ್ಯಕರ್ತರು ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಟೈಗರ್ ಅಭಿ ಜಿಂದಾ ಹೈ. ಬಿಹಾರದಲ್ಲಿ ಮತ ಎಣಿಕೆಗೂ ಮುಂಚೆ ಟೈಗರ್ ಅಭಿ ಜಿಂದಾ ಹೈ ಅನ್ನೋ ಪೋಸ್ಟರ್ಗಳು ರಾರಾಜಿಸಿದ್ವು. ಮತ ಎಣಿಕೆಯ ಆರಂಭದಿಂದಲೂ ಇದೇ ಘೋಷಣೆ ಮುಗಿಲು ಮುಟ್ಟಿದೆ. ಸಿಎಂ ನಿತೀಶ್ ಕುಮಾರ್ಗೆ ಬಿಹಾರ ಮತದಾರರು ಬಹುಪರಾಕ್ ಹಾಕಿದ್ದಾರೆ. ಎನ್ಡಿಎ ಭರ್ಜರಿ ಬಹುಮತದೊಂದಿಗೆ ಗೆಲುವು ಸಾಧಿಸಿದ್ದು 10ನೇ ಬಾರಿಗೆ ನಿತೀಶ್ ಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸೋಕೆ ಸಜ್ಜಾಗ್ತಾ ಇದ್ದಾರೆ. ಹಲವು ತಿಂಗಳ ಹಿಂದೆ ಇದೇ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸೋಕೆ ಅಸಮರ್ಥ ಎನ್ನಲಾಗ್ತಾ ಇತ್ತು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸ್ವಸ್ಥ ಮತ್ತು ಫಲ್ಟು ರಾಮ್ ಅಂತ ಟೀಕಿಸಲಾಗ್ತಾ ಇತ್ತು. ಆದ್ರೆ ಚುನಾವಣಾ ಫಲಿತಾಂಶದಲ್ಲಿ ನಿತೀಶ್ ಸುನಾಮಿಯ ಅಲೆಯನ್ನ ಎಬ್ಬಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟವನ್ನ 3/2 ಬಹುಮತದತ್ತ ಕೊಂಡೊಯ್ದಿದ್ದಾರೆ. ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ 10ನೇ ಬಾರಿಗೆ ನಿತೀಶ್ ಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಆದ್ರೆ ಈ ಎಲ್ಲಾ ಸಮಯದಲ್ಲೂ ಕೂಡ ಅವರು ವಿಧಾನಸಭಾ ಎಲೆಕ್ಷನ್ಗೆ ಸ್ಪರ್ಧಿಸಿಲ್ಲ. ಜನಪ್ರಿಯತೆ ಉಳ್ಳಂತಹ ನಾಯಕ ಆದ್ರೂ ಕೂಡ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗುವ ಮಾರ್ಗವನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಮಾರ್ಚ್ 2000ರಲ್ಲಿ 7 ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ರು, ಶಾಸಕರಾಗಿರಲಿಲ್ಲ. 2005ರಲ್ಲಿ ಮತ್ತೆ ಸಿಎಂ ಆದಾಗಲೂ ಕೂಡ ಅವರು ಎಂಎಲ್ಎ ಆಗಿ ಸ್ಪರ್ಧಿಸಲಿಲ್ಲ. 2012ರಿಂದ ಅವರು ಎಂಎಲ್ಸಿ ಆಗಿದ್ದಾರೆ ಮತ್ತು ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಿಲ್ಲ. ಬಿಹಾರ ವಿಧಾನಸಭಾ ಚುನಾವಣೆಯ ಇತ್ತೀಚಿನ ಟ್ರೆಂಡ್ಗಳು ಮಹಾಗಠಬಂಧನಕ್ಕೆ ಮಹಾಮುಖಭಂಗವನ್ನ ತಂದಿವೆ. ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಮೇಲೆ ಮತದಾರರು ಗಟ್ಟಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದು ಈಗ ಫಲಿತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಭಿವೃದ್ಧಿ, ಉದ್ಯೋಗ ಮತ್ತು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗಳಲ್ಲಿ ವಿಫಲವಾಗಿರುವಂತಹ ರೀತಿಯಲ್ಲಿ ವಿರೋಧ ಪಕ್ಷದ ಮೇಲೆ ಜನತೆ ಕಠಿಣ ತೀರ್ಪು ನೀಡಿದಂತಾಗಿದೆ. ಒಟ್ಟಾರೆ ಬಿಹಾರದಲ್ಲಿ ವಿರೋಧದ ರಾಜಕೀಯ ಸಂಪೂರ್ಣ ಕುಸಿತದ ಅಂಚಿನಲ್ಲಿ ನಿಂತಿದೆ. ಚುನಾವಣಾ ಪ್ರಚಾರದ ಸಮಯದಲ್ಲೇ ತೇಜಸ್ವಿ ಯಾದವ್ ಭವಿಷ್ಯದ ಮುಖ್ಯಮಂತ್ರಿ ಅಂತ ಘೋಷಿಸಿಕೊಂಡಿದ್ರು. ವಾಸ್ತವ ಅಂಕಿ ಅಂಶಗಳ ಅವರ ರಾಜಕೀಯ ಕನಸನ್ನ ನೆಲಕ್ಕುರುಳಿಸ್ತಾ ಇವೆ. ಮಹಾಗಠಬಂಧನ್ ಕೂಡ ಈಗ 50 ಸ್ಥಾನಗಳನ್ನ ಕೊಳ್ಳೋಕೆ ಹೋರಾಟವನ್ನ ನಡೆಸ್ತಾ ಇದ್ರೆ ಆರ್ಜೆಡಿಗೆ ವಿಪಕ್ಷ ಸ್ಥಾನ ಕೂಡ ಸಿಗುವುದು ಡೌಟ್ ಅಂತ ಅಚ್ಚರಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ತೇಜಸ್ವಿಯ ವೈಯಕ್ತಿಕ ನಾಯಕತ್ವಕ್ಕೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಇನ್ನೊಂದೆಡೆ ಎನ್ಡಿಎ ಶಕ್ತಿಯುತ ಮುನ್ನಡೆ ಸಾಧಿಸಿ ರಾಜ್ಯದ ಜನಮನ ಗೆದ್ದಿದೆ. ಸ್ಪಷ್ಟ ಬಹುಮತದ ಅಂಚನ್ನ ದಾಟಿರುವಂತಹ ಎನ್ಡಿಎ ಅಭಿವೃದ್ಧಿ ಮತ್ತು ಆಡಳಿತ ನಿಲುವಿನ ಮೇಲೆ ಜನರು ಮುದ್ರಾ ಹಾಕಿದಂತಾಗಿದೆ. ಬಿಹಾರದಲ್ಲಿ ರಾಜಕೀಯ ಸಮೀಕರಣ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಈ ಚುನಾವಣೆಯ ನಂತರ ಆರ್ಜೆಡಿ ಮಹಾಗಠಬಂಧನ್ನ ಪುನರ್ ನಿರ್ಮಾಣವೇ ರಾಜಕೀಯ ಬದುಕು ಉಳಿಸುವಂತಹ ಏಕೈಕ ಆಯ್ಕೆಯಂತೆ ತೋರ್ತಾ ಇದೆ.
ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ದೇಶದ ರಾಜಕೀಯ ನಕ್ಷೆಯನ್ನ ನಡುಗಿಸಿವೆ. ಜನರ ತೀರ್ಪು ಸ್ಪಷ್ಟವಾಗಿದೆ. ಮಹಾಗಠಬಂಧನ್ಗೆ ಐತಿಹಾಸಿಕ ಅವಮಾನಕರ ಸೋಲು, ಎನ್ಡಿಎಗೆ ದಾಖಲೆ ಮಟ್ಟದ ಗೆಲುವು. ಟ್ರೆಂಡ್ಗಳ ಪ್ರಕಾರ ಈಗ ಅಧಿಕೃತ ಫಲಿತಾಂಶದ ಮುನ್ನವೇ ಎನ್ಡಿಎ 175ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಸಾಧಿಸಿದ್ದು, ಮಹಾಗಠಬಂಧನ್ 31 ಸ್ಥಾನಗಳ ಬಳಿ ಕುಸಿದು ಬಿದ್ದಿದೆ. ಈ ಮೂಲಕ ಕಾಂಗ್ರೆಸ್ಗೆ ಈಗ ರಾಜಕೀಯವಾಗಿ ಮತ್ತೊಂದು ದೊಡ್ಡ ಅಪಮಾನವಾಗಿದೆ. ರಾಹುಲ್ ಗಾಂಧಿಗೆ 95ನೆಯ ಸೋಲು, 60 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕೇವಲ 3ರಿಂದ 4 ಸ್ಥಾನಗಳ ಮುನ್ನಡೆ ಅನ್ನೋದು ಪಕ್ಷದ ದುರಾವಸ್ಥೆಯಾಗಿದೆ. ಇದರ ನಡುವೆಯೇ ಈಗ ರಾಜಕೀಯ ದಾಳಿ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ರಾಹುಲ್ ಗಾಂಧಿಯವರನ್ನ ಟೀಕಿಸಿದ್ದಾರೆ. ಮತ್ತೊಂದು ಚುನಾವಣೆ, ಮತ್ತೊಂದು ಸೋಲು. ಚುನಾವಣಾ ಅಸ್ಥಿರತೆಗೆ ಪ್ರಶಸ್ತಿ ಇದ್ರೆ ಅದು ರಾಹುಲ್ ಅದಕ್ಕೂ ಕೂಡ ಚಾಂಪಿಯನ್ ಆಗಿದ್ದಾರೆ. ಈಗ ಚುನಾವಣಾ ಪ್ರಚಾರದಲ್ಲಿ ಸಾವಿರಾರು ಕಿಲೋಮೀಟರ್ ಯಾತ್ರೆ ಮಾಡಿದ್ರು ಕೂಡ ಫಲಿತಾಂಶ ಶೂನ್ಯ. ಈಗ ಹೆಚ್ಚಿನ ನಾಯಕರು ರಾಹುಲ್ ಗಾಂಧಿಯನ್ನ ವಿಫಲ ರಾಜಕಾರಣಿ ಅಂತ ಕರೆದಿದ್ದಾರೆ ಅಂತ ಟೀಕಿಸಿದ್ದಾರೆ. ಇನ್ನೊಂದೆಡೆ ಪ್ರಬಲವಾದಂತಹ ಸೋಲನ್ನ ಎದುರಿಸ್ತಾ ಇರುವಂತಹ ಒಕ್ಕೂಟದ ಪಕ್ಷಗಳು ತ್ರಾಸಿನಲ್ಲಿ ನೇತಾಡ್ತಾ ಇದ್ದು, ಚುನಾವಣಾ ಪ್ರಕ್ರಿಯೆ ಮತ್ತು ಆಡಳಿತಾತ್ಮಕ ವಹಿವಾಟಿನ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಎಎಪಿ ಸಂಸದ ಸಂಜಯ್ ಸಿಂಗ್ ಸೇರಿದಂತೆ ಈಗ ಹಲವು ನಾಯಕರು ಬಿಹಾರದ ಚುನಾವಣೆಗೆ ಹೈಜಾಕ್ ಮಾಡಲಾಗಿದೆ, ಮೋಸದ ಮೂಲಕ ಫಲಿತಾಂಶ ಬದಲಾಯಿಸಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರದ ಮಟ್ಟದಲ್ಲಿ ಈಗ ರಾಜಕೀಯ ಪರಿಣಾಮ ಉಂಟು ಮಾಡಬಹುದಾದಂತಹ ಈ ಫಲಿತಾಂಶ ಭವಿಷ್ಯದ ಯುದ್ಧ 2029ಕ್ಕೆ ರಾಜಕೀಯ ದಿಕ್ಕು ತೋರಿಸ್ತಾ ಇದೆ. ಬಿಹಾರ ವಿಧಾನಸಭಾ ಚುನಾವಣೆಯ ಇವತ್ತಿನ ಟ್ರೆಂಡ್ಸ್ ದೇಶದ ರಾಜಕೀಯ ವಾತಾವರಣವನ್ನ ತಲೆಕೆಳಗಾಗಿ ಹಾಕಿವೆ. ರಾಜ್ಯಾದ್ಯಂತ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಅಭ್ಯರ್ಥಿಗಳು ಭಾರಿ ಮುನ್ನಡೆಯನ್ನ ಸಾಧಿಸಿದ್ದು, ಎನ್ಡಿಎ 150ರ ಗಡಿ ದಾಟಿವೆ. ಬಿಜೆಪಿ ಮತ್ತು ಜೆಡಿಯು ಒಟ್ಟಾಗಿ ಸ್ಪಷ್ಟ ಬಹುಮತವನ್ನ ಖಚಿತಪಡಿಸಿಕೊಂಡಿದ್ದು, ಮಹಾಗಠಬಂಧನ್ ಮತ್ತೊಮ್ಮೆ ಅವಮಾನಕರ ಸೋಲಿನ ಅಂಚಿನಲ್ಲಿ ನಿಂತಿದೆ. 50ಕ್ಕೂ ಕಡಿಮೆ ಸ್ಥಾನಗಳೊಂದಿಗೆ ಮಹಾಗಠಬಂಧನ್ ಅಧಿಕಾರದ ಹೋರಾಟದಲ್ಲಿ ಸಂಪೂರ್ಣವಾಗಿ ಕುಸಿದಿದೆ. ಈ ಚುನಾವಣೆಯಲ್ಲೇ ದೊಡ್ಡ ಸಂಚಲನಕ್ಕೆ ಕಾರಣರಾದಂತಹ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷಕ್ಕೆ ಈಗ ಮತದಾರರು ಯಾವುದೇ ವಿಶ್ವಾಸವನ್ನ ನೀಡಿಲ್ಲ. 200ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ನಿಲ್ಲಿಸಿ ಬಿಹಾರದ ರಾಜಕಾರಣ ಬದಲಾಯಿಸುವಂತಹ ಕನಸು ಕಂಡಿದ್ದಂತಹ ಕಿಶೋರ್ ಅವರ ಪಾರ್ಟಿ ಆರಂಭಿಕ ಫಲಿತಾಂಶಗಳ ಪ್ರಕಾರ ಯಾವುದೇ ಸ್ಥಾನದಲ್ಲಿಯೂ ಮುನ್ನಡೆ ಸಾಧಿಸುವಲ್ಲಿ ವಿಫಲವಾಗಿವೆ. ಸ್ವತಃ ಕಿಶೋರ್ ಅವರು ಈಗ ಜನರು ಬೆಂಬಲಿಸಲಿಲ್ಲವಾದ್ರೆ ಇದು ವೈಯಕ್ತಿಕ ಸೋಲು ಎಂದಿದ್ದನ್ನ ನೆನಪಿಸಿಕೊಂಡಿದ್ರೆ ಈಗ ಈ ಟ್ರೆಂಡ್ಗಳು ಅವರ ರಾಜಕೀಯ ಭವಿಷ್ಯಕ್ಕೆ ಗಂಭೀರ ಪ್ರಶ್ನೆಯನ್ನ ಎತ್ತುತ್ತಾ ಇವೆ. ಇನ್ನು ಯಾವುದೇ ಸಮೀಕ್ಷೆಯು ಜನಸುರಾಜ್ ಪಕ್ಷಕ್ಕೆ 5 ಸ್ಥಾನಗಳಿಗಿಂತ ಹೆಚ್ಚು ನೀಡಿರಲಿಲ್ಲ. ಈಗಿನ ಚಿತ್ರಣ ಆ ಊಹೆಗೂ ಕೂಡ ಈಗ ತೀವ್ರವಾಗಿ ಹಿಂದುಳಿದಿದೆ. ಮತ ಹಂಚಿಕೆಯಲ್ಲಿ ಕೂಡ ಪಕ್ಷದ ಪರಿಣಾಮ ಶೂನ್ಯಕ್ಕೆ ಸಮಾನವಾಗಿದೆ. ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವಿನ ಹೋರಾಟದಲ್ಲಿ ಜನಸುರಾಜ್ ಪೂರ್ತಿ ಅಳಿದು ಹೋದಂತಿದೆ. ಇನ್ನು ಈ ಮೂಲಕ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಪ್ರವೇಶಕ್ಕೆ ಈ ಚುನಾವಣೆಯೇ ಅತ್ಯಂತ ದೊಡ್ಡ ಹಿನ್ನಡೆ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಬಿಹಾರ ರಾಜಕೀಯ ಸಮರದಲ್ಲಿ ಇದು ಮತದಾರರಿಂದ ಕಠಿಣ ಸಂದೇಶ ಅಂತಾನೆ ಹೇಳಬಹುದು. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಮುನ್ನಡೆ ಸಾಧಿಸಿದ್ದು, ಮಹಾಗಠಬಂಧನ್ಗೆ ಈಗ ತೀವ್ರ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಯ ಕಳಪೆ ಸಾಧನೆ ಕುರಿತು ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲಿಯೂ ಕೂಡ ಮತಗಳ್ಳತನ ನಡೆದಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮಹಾಗಠಬಂಧನ್ ಸೋಲಿಗೆ ನಿಖರ ಕಾರಣ ತಿಳಿದಿಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹಿಂದೆಯೇ ಹರಿಯಾಣ ಮತ್ತು ಕರ್ನಾಟಕದಲ್ಲೂ ಇದೇ ರೀತಿಯ ಮತ ಕಳುವಿನ ಆರೋಪ ಮಾಡಿದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ನೆನಪಿಸಿದ್ದಾರೆ. ಮಹಾಗಠಬಂಧನ್ ಹಿನ್ನಡೆಯಾದ್ರೂ ಕೂಡ ಜನರ ತೀರ್ಪನ್ನ ಗೌರವಿಸೋಕೆ ನಾವು ಬದ್ಧರು ಅಂತ ಹೇಳಿದ್ದಾರೆ. ಎನ್ಡಿಎ ಬಹುಮತದತ್ತ ಸಾಗ್ತಾ ಇರೋದು ಈಗ ಸ್ಪಷ್ಟವಾಗಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಹಾರದಲ್ಲಿ ಮತದಾರರು ತೀರ್ಪು ನೀಡಿದ್ದಾರೆ, ನಾವು ಅದಕ್ಕೆ ತಲೆಬಾಗ್ತೇವೆ ಎಂದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮತದಾರರ ತೀರ್ಪೇ ಅಂತಿಮ ಅಂತ ಡಿಕೆಶಿ ಅವರು ಸ್ಪಷ್ಟಪಡಿಸಿದ್ದು, ಬಿಹಾರದಲ್ಲಿ ಕಾಂಗ್ರೆಸ್ ಕೇವಲ 4 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯಾಗುವುದಾಗಿ ತಿಳಿಸಿದ್ದಾರೆ.
ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಭಾರಿ ಸೋಲು ಎದುರಾಗಿದೆ. ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೋಲಿನ ದಶಕದತ್ತ ಸಾಗ್ತಾ ಇರುವಂತಹ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಅಂತ ತೀವ್ರವಾಗಿ ಟಾಂಗ್ ನೀಡಿದ್ದಾರೆ. ಆಕಾಶದ ನಕ್ಷತ್ರಗಳನ್ನ ಎನಿಸಬಹುದು, ಆದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ತಂದಿರುವಂತಹ ಸೋಲುಗಳ ಲೆಕ್ಕ ಹಾಕೋಕೆ ಸಾಧ್ಯವಿಲ್ಲ ಅಂತ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ಜಂಗಲ್ ರಾಜ್ ಖ್ಯಾತಿಯ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿಯ ಎನ್ಡಿಎ ಅಭಿವೃದ್ಧಿ ರಾಜಕಾರಣದ ಮುಂದೆ ಗೆಲ್ಲುವುದೇ ಅಸಾಧ್ಯ ಅಂತ ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿತ್ತು ಅಂತ ಅವರು ಆರೋಪಿಸಿದ್ದಾರೆ. ಬಿಹಾರದಲ್ಲಿ ಗೆಲುವು ತಂದುಕೊಟ್ಟಂತಹ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು, ಬಿಜೆಪಿ ಹಾಗೂ ಎನ್ಡಿಎ ಕಾರ್ಯಕರ್ತರಿಗೆ ಅವರು ಹೃತ್ಪೂರ್ವಕ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಇನ್ನು ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಎನ್ಡಿಎ ಮಿತ್ರ ಪಕ್ಷಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಮೇಲಿನ ನಂಬಿಕೆ ಜೊತೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವ, ಚಿರಾಗ್ ಪಾಸ್ವಾನ್ ಮತ್ತು ಬಿಹಾರದ ಬಿಜೆಪಿ ನಾಯಕರ ಸಂಘಟನಾ ಸಾಮರ್ಥ್ಯ ಇವೆಲ್ಲವೂ ಈ ಚುನಾವಣಾ ಫಲಿತಾಂಶದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿವೆ. ಬಿಜೆಪಿ ನಾಯಕರುಗಳ ಕಾರ್ಯವೈಖರಿ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅನ್ನೋದು ಕೂಡ ಸಾಬೀತಾಗಿದೆ ಎಂದಿದ್ದಾರೆ. ದೇಶದ 7 ರಾಜ್ಯಗಳಲ್ಲಿ ನಡೆದಂತಹ ಉಪಚುನಾವಣೆಗಳಲ್ಲಿ ಮಿಶ್ರ ಫಲಿತಾಂಶ ಕಂಡುಬಂದಿದೆ. ತೆಲಂಗಾಣದ ಜುಬ್ಲಿ ಹಿಲ್ಸ್ ನಲ್ಲಿ ಕಾಂಗ್ರೆಸ್ ತೀವ್ರ ಹಿನ್ನಡೆ ಸಾಧಿಸಿದೆ. ನವೀನ್ ಕುಮಾರ್ ಯಾದವ್ ಬಿಆರ್ಎಸ್ ಅಭ್ಯರ್ಥಿ ಸುನೀತಾ ಅವರಿಗಿಂತ 15,000ಕ್ಕೂ ಹೆಚ್ಚು ಮತಗಳಿಂದ ಮುಂದೆ ಇದ್ದಾರೆ. ಒಡಿಶಾದ ನುವಾಪಾದಲ್ಲಿ ಈಗ ಬಿಜೆಪಿ ಭರ್ಜರಿ ಮುನ್ನಡೆಯಲ್ಲಿದ್ದು 28,000ಕ್ಕೂ ಹೆಚ್ಚು ಮತಗಳಿಂದ ಎದುರಾಳಿಗಳಿಗಿಂತ ಮುಂದೆ ಸಾಗ್ತಾ ಇದೆ. ಜಮ್ಮು ಕಾಶ್ಮೀರದ ನಗ್ರೋಟಾದಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಯಾನಿ ರಾಣಾ ಭರ್ಜರಿ ಜಯ ಸಾಧಿಸಿದ್ದು, ಬುಡ್ಗಾಮ್ದಲ್ಲಿ ಈಗ ಪಿಡಿಪಿ ಎನ್ಸಿ ಪಕ್ಷದಿಂದ ಸ್ಥಾನ ಕಸಿದುಕೊಂಡಿದೆ. ಪಂಜಾಬಿನ ತರನ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಗೆಲುವು ಸಿಕ್ಕಿದ್ದು, ಎಸ್ಎಡಿ ಅಭ್ಯರ್ಥಿಯನ್ನ 12,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದೆ. ಜಾರ್ಖಂಡ್ನ ಗಢ್ಶಿಲಾದಲ್ಲಿ ಜೆಎಂಎಂ ಅಭ್ಯರ್ಥಿ ಮುನ್ನಡೆ ಸಾಧಿಸ್ತಾ ಇದ್ದು, ರಾಜಸ್ಥಾನದ ಹಂತದಲ್ಲಿ ಈಗ ಕಾಂಗ್ರೆಸ್ ಸಣ್ಣ ಅಂತರದಿಂದ ಮುನ್ನಡೆಯಲ್ಲಿದೆ. ಮಿಜೋರಾಂನ ಡಂಪಾ ಉಪಚುನಾವಣೆಗಳಲ್ಲಿ ಎಂಎನ್ಎಫ್ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದ್ದು, ಆಡಳಿತಾರೂಢ ಜೆಡ್ಪಿಎಂ ಅಭ್ಯರ್ಥಿಯನ್ನ ಸೋಲಿಸಿದೆ. ಒಟ್ಟಾರೆಯಾಗಿ ಉಪಚುನಾವಣೆ ಫಲಿತಾಂಶಗಳು ಪ್ರಾದೇಶಿಕ ಪಕ್ಷಗಳಿಗೆ ಮಿಶ್ರ ಚಿತ್ರಣ ನೀಡುವಂತೆಯೇ ಹಲವೆಡೆ ಕಾಂಗ್ರೆಸ್, ಬಿಜೆಪಿ ಮತ್ತು ಪ್ರಾದೇಶಿಕ ಪಕ್ಷಗಳ ನಡುವೆ ತೀವ್ರ ಸ್ಪರ್ಧೆ ಕಂಡುಬಂದಿದೆ. ಏಟಿಗೆ ಎದುರೇಟು ಅನ್ನೋ ಹಾಗೆ ದೆಹಲಿ ಕೆಂಪುಕೋಟೆ ಬಳಿ ನಡೆದಂತಹ ಭೀಕರ ಕಾರು ಸ್ಫೋಟದ ರೂವಾರಿ ಡಾಕ್ಟರ್ ಉಮರ್ ನಬಿಯಾ ಪುಲ್ವಾಮಾದಲ್ಲಿರುವಂತಹ ಮನೆಯನ್ನ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ನೆಲಸಮ ಮಾಡಿವೆ. ರಾಷ್ಟ್ರ ಭದ್ರತೆಗೆ ಸವಾಲು ಎಸೆದಂತಹ ದೇಶದ್ರೋಹಿಗಳ ವಿರುದ್ಧ ಆಪರೇಷನ್ ಮತ್ತಷ್ಟು ವೇಗಗೊಳಿಸಿರುವುದಾಗಿ ಈಗ ಅಧಿಕಾರಿಗಳು ತಿಳಿಸಿದ್ದಾರೆ. ಡಿಎನ್ಎ ವರದಿಯ ಮೂಲಕ ಈಗ ಸ್ಫೋಟಕ್ಕೆ ಕಾರಣವಾದಂತಹ I-20 ಕಾರನ್ನ ಚಾಲನೆ ಮಾಡಿದ್ದವರು ಉಮರ್ ಎನ್ನುವುದು ಈಗ ದೃಢಪಟ್ಟಿದೆ. ಅವರು ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸರ್ ಉಗ್ರ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದರಂತೆ ಪತ್ತೆಯಾಗಿವೆ. ವಿದೇಶಿ ಹ್ಯಾಂಡ್ಲರ್ಗಳಿಂದ ಎನ್ಸ್ಕ್ರಿಪ್ಟೆಡ್ ಆಪ್ಗಳ ಮೂಲಕ ತರಬೇತಿ ಪಡೆದು 2022ರಿಂದಾನೇ ದಾಳಿಗೆ ಅಗತ್ಯವಾದಂತಹ ಶಸ್ತ್ರ ಸ್ಫೋಟಕಗಳನ್ನು ಸಂಗ್ರಹಿಸ್ತಾ ಇದ್ದಂತಹ ತಂಡದ ಚಟುವಟಿಕೆಗಳು ಬಹಿರಂಗವಾಗಿದೆ. 2026ರ ಗಣರಾಜ್ಯೋತ್ಸವ ಅಥವಾ ನವೆಂಬರ್ 25ರಂದು ರಾಮ ಮಂದಿರ ಧ್ವಜಾರೋಹಣದ ವೇಳೆ ಭಾರೀ ದಾಳಿ ನಡೆಸೋಕೆ ಉಗ್ರರು ಸಂಚನ್ನ ರೂಪಿಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅನೇಕ ಡಿಜಿಟಲ್ ಸಾಕ್ಷ್ಯಗಳನ್ನ ವಶಪಡಿಸಿಕೊಂಡಿರುವಂತಹ ಎನ್ಐಎ ಕಾರ್ಯಾಚರಣೆಯನ್ನ ಗರಿಷ್ಠ ವೇಗದಲ್ಲಿ ಮುಂದುವರಿಸ್ತಾ ಇದೆ. ಭಾರತಕ್ಕೆ ಧಕ್ಕೆ ತಂದ್ರೆ ಗತಿ ಒಂದೇ ಎಂಬ ಸಂದೇಶವನ್ನ ಉಮರ್ನ ಮನೆಯನ್ನ ನೆಲಸಮ ಮಾಡುವ ಮೂಲಕ ಭದ್ರತಾ ಪಡೆಗಳು ಸ್ಪಷ್ಟಪಡಿಸಿವೆ. ಕನ್ನಡ ನಾಡಿನ ಹೆಮ್ಮೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲ. ಪದ್ಮ ಪ್ರಶಸ್ತಿಗೆ ಪಾತ್ರರಾಗಿರುವಂತಹ ಪರಿಸರ ಸಂರಕ್ಷಣೆಗೆ ಜೀವನವನ್ನೇ ಅರ್ಪಿಸಿದಂತಹ ತಿಮ್ಮಕ್ಕ 114ನೆಯ ವಯಸ್ಸಿನಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ನವೆಂಬರ್ 2ರಿಂದ ಬೆಂಗಳೂರಿನ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ಅವರು ಉಸಿರಾಟದ ತೀವ್ರ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕರ್ನಾಟಕ ಮಾತ್ರವಲ್ಲದೆ ದೇಶದ ಪ್ರಕೃತಿ ಪ್ರೇಮಿಗಳಿಗೆ ಇದು ಅಪಾರ ನೋವು ಮತ್ತು ದೊಡ್ಡ ನಷ್ಟವಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಣ್ಣ ಹಳ್ಳಿಯಲ್ಲಿ ಜನಿಸಿದಂತಹ ತಿಮ್ಮಕ್ಕ ಮಕ್ಕಳಿಲ್ಲದ ನೋವನ್ನ ಮರಗಳ ಸೇವೆಯಾಗಿ ಪರಿವರ್ತನೆಗೊಂಡ್ರು. ಈಗ ರಾಜ್ಯ ಹೆದ್ದಾರಿ 99ರ ಕುದೂರಿನಿಂದ ಹುಲಿಕಲ್ನವರೆಗೆ ನೆಟ್ಟಂತಹ 384 ಆಲದ ಮರಗಳು
ಮರಗಳು ಇಂದು ಆ ಪ್ರದೇಶದ ಹಸಿರು ಹೊದಿಕೆಯಾಗಿ ನಿಂತಿವೆ. ಆ ಮರಗಳನ್ನೇ ಅವರು ತನ್ನ ಮಕ್ಕಳು ಅಂತ ಕರೀತಾ ಇದ್ರು. ಪ್ರತಿ ಗಿಡಕ್ಕೂ ತನ್ನ ಪ್ರಾಣವನ್ನೇ ಹೂಡಿದಂತಹ ತಿಮ್ಮಕ್ಕ ಹಸಿರು ಸಂಸ್ಕೃತಿಯ ಜೀವಂತ ಚಿಹ್ನೆಯಾಗಿದ್ರು. ಇತ್ತೀಚೆಗೆ ಅವರ ಜೀವನ ಕಥೆಯನ್ನ ಸಿನಿಮಾಗೆ ತರೋಕೆ ನಡೆದಂತಹ ಪ್ರಯತ್ನ ವಿವಾದಗೊಂಡಿದ್ರೂ ಕೂಡ ಸಾಲು ಮರದ ತಿಮ್ಮಕ್ಕನ ಹೆಸರು, ಹೋರಾಟ ಮತ್ತು ಪರಂಪರೆ ಎಂದಿಗೂ ಕೂಡ ಅಳಿಯದು. ಪರಿಸರ ಸಂರಕ್ಷಣೆಗಾಗಿ ಜೀವವನ್ನೇ ಬದಿ ತೆಗೆದಂತಹ ಈ ತಾಯಿಗೆ ಕರ್ನಾಟಕ ಕಣ್ಣೀರಿನಿಂದ ವಿದಾಯ ಹೇಳ್ತಾ ಇದೆ. ವೃಕ್ಷ ಮಾತೆ ತಿಮ್ಮಕ್ಕ ಹಸಿರು ಕ್ರಾಂತಿಯ ಅಮರನಾಮ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಟಾಪ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ನಾಳೆಯ ಟಾಪ್ ನ್ಯೂಸ್ನಲ್ಲಿ.